ಮೋಜು ಮಸ್ತಿಗಾಗಿ ಫಾಲ್ಸ್ಗೆ ಇಳಿದು ಪ್ರವಾಸಿಗರು ಹುಚ್ಚಾಟ ಮಾಡಿದ್ದಾರೆ. ಪ್ರವಾಸಿಗರ ನಿರ್ಲಕ್ಷ್ಯದ ಜೊತೆ ಅಲ್ಲಲ್ಲಿ ಹೆಚ್ಚಿದ ಗುಡ್ಡ ಕುಸಿತ ಹೆಚ್ಚಾಗಿ ಜಲಪಾತಗಳ ವೀಕ್ಷಣೆಗೆ ಈಗ ನಿರ್ಬಂಧವನ್ನ ಹೇರಲಾಗಿದೆ. ಒಟ್ನಲ್ಲಿ ಈಗ ಮೋಜು ಮಸ್ತಿಗಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಯುವಕರು ಇಳಿಯುವಂಥದ್ದು. ಮೋಜು ಮಸ್ತಿಗಾಗಿ ಫಾಲ್ಸ್ಗೆ ಇಳಿದು ಪ್ರವಾಸಿಗರು ಹುಚ್ಚಾಟ ಮಾಡಿರುವಂಥದ್ದು. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದು ಅಲ್ಲಿ ಸ್ಥಳೀಯರ ಅಧಿಕಾರಿಗಳು ಯಾರಿರ್ತಾರೆ ಅವ್ರ ಮೇಲೆ ಬರುತ್ತೆ. ಜೊತೆಗೆ ಪೊಲೀಸರು ಕೂಡ ಇದಕ್ಕೆ ತಲೆದಂಡವಾಗ್ತಾರೆ. ಹಾಗಾಗಿ ಈಗ ಪ್ರವಾಸಿಗರ ನಿರ್ಲಕ್ಷ್ಯದ ಜೊತೆಗೆ ಅಲ್ಲಲ್ಲಿ ಈಗ ಗುಡ್ಡ ಕುಸಿತಗಳು ಆಗ್ತಾ ಇದೆ. ಗುಡ್ಡ ಕುಸಿತ ಹೆಚ್ಚಾಗಿ ಜಲಪಾತಗಳ ವೀಕ್ಷಣೆಗೆ ನಿರ್ಬಂಧ ಹೇರಲಾಗಿದೆ. ಫಾಲ್ಸ್ ಭೇಟಿಗೆ ನಿರ್ಬಂಧ ಹೇರಿದ ಉತ್ತರ ಕನ್ನಡ ಜಿಲ್ಲಾಡಳಿತ ಮಾಗೋಡು, ಉಂಚಳ್ಳಿ, ಸಾತೊಡ್ಡಿ, ವಿಭೂತಿ ಫಾಲ್ಸ್ ವೀಕ್ಷಣೆ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಜಲಪಾತ ವೀಕ್ಷಣೆಗೆ ಈಗ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಅಂದರೆ ನೋಡೋದಕ್ಕೆ ತುಂಬ ರಮಣೀಯವಾಗಿರುತ್ತೆ, ಬಟ್ ಪ್ರವಾಸಿಗರು ಹೋಗಿ ನೋಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಹೋಗಿ ನೀರಿನಲ್ಲಿ ಆಟ ಆಡುವಂಥದ್ದು ಅಥವಾ ಮತ್ತೊಂದೇನೋ ಪುಂಡಾಟ ಮಾಡುವಂಥದ್ದು, ಜೀವಕ್ಕೆ ಹಾನಿ ಮಾಡಿಕೊಳ್ಳುವಂಥದ್ದು, ಹಾಗಾಗಿ ಇದೆಲ್ಲ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಿಷೇಧ ಹೇರಿದ್ದಾರೆ. ನಮ್ಮ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಸುಮಾರು ಕಡೆ ಜಲಪಾತಗಳು ಇರುವ ಕಡೆ, ಫಾಲ್ಸ್ ಇರುವ ಕಡೆ ನಾವು ಫಾರೆಸ್ಟ್ ಇಲಾಖೆಯವರಿಗೆ ಮತ್ತೆ ಟೂರಿಸಂ ಇಲಾಖೆಯವರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಡೇಂಜರಸ್ ಇರುವ ಕಡೆ ಜಾಸ್ತಿ ಮಳೆ ಆಗುವಾಗ ಎಂಟೈರ್ಲಿ ಸ್ಟಾಪ್ ಮಾಡಬೇಕು, ಟೂರಿಸ್ಟ್ಗೆ ಅಲೌ ಮಾಡಬಾರದು ಅಂತ ಸೇಫ್ಟಿ ಮೆಷರ್ಸ್ ಹಾಕಬೇಕು, ಅಲ್ಲಿ ಬೋರ್ಡ್ಸ್ ಹಾಕಬೇಕು, ಆಕ್ಸೆಸ್ ರೂಟ್ ಅನ್ನು ಕೂಡ ನಾವು ಬಂದ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅದು ಪ್ರಕಾರ ಫಾರೆಸ್ಟ್ ಇಲಾಖೆಯವರು, ಟೂರಿಸಂ ಅವರು ಸೇರ್ಕೊಂಡು ಎಲ್ಲ ಮೇಜರ್ ಫಾಲ್ಸ್ ಅನ್ನು ಕೂಡ ಸದ್ಯಕ್ಕೆ ಈ ಮಾನ್ಸೂನ್ ಸೀಸನ್ಗೆ ಬಂದ್ ಮಾಡಿದ್ದಾರೆ. ನಾವು ಸಾರ್ವಜನಿಕರು ಕೂಡ ಕೇಳ್ಕೊಳ್ತಾ ಇದೀವಿ, ಈಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಇರುವುದರಿಂದ, ಸ್ವಲ್ಪ ಡೇಂಜರಸ್ ಇರುವುದರಿಂದ ಸದ್ಯಕ್ಕೆ ಅವಾಯ್ಡ್ ಮಾಡೋದು ಬೆಟರ್ ಅಂತ ಅಡ್ವೈಸ್ ಮಾಡ್ತಾ ಇದ್ದೀವಿ. ಜಲಪಾತ ವೀಕ್ಷಣೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವಕಾಶ ಮಾಡಿಕೊಡ್ಬೇಕು. ಹೊರ ರಾಜ್ಯಗಳಿಂದ ಎಷ್ಟೋ ಜನ ಸಾರ್ವಜನಿಕರು ನಮ್ಮ ಜಿಲ್ಲೆ ಜಲಪಾತಗಳನ್ನು ನೋಡ್ಲಿಕ್ಕಾಗಿ ಬರ್ತಾರ. ದಯಮಾಡಿ ಸುರಕ್ಷೆ ದೃಷ್ಟಿಯಿಂದ ಏನಾದರೂ ಬಂದ್ ಮಾಡಿದ್ರು ಕೂಡ ದೂರಿಂದ ಆದರೂ ನೋಡ್ಬೋದು ಅಂತ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ವಿನಮ್ರ ಮನವಿಯನ್ನ ಮಾಡ್ತೇವೆ. ಮಾಗೋಡ್ ಇದೆ, ಸಾತೋಡಿ ಇದೆ, ಹಾಗೂ ಸಾಕಷ್ಟು ದಾಂಡೇಲಿ ಹತ್ರ ಇದೆ, ಉಂಚಳ್ಳಿ ಇದೆ, ಸಾಕಷ್ಟು ಜಲಪಾತಗಳಿವೆ. ದಯಮಾಡಿ ಜಿಲ್ಲಾಡಳಿತ ಆಗಲಿ, ಉಸ್ತುವಾರಿ ಸಚಿವರಾಗಲಿ ಈ ಕಡೆ ಗಮನ ಹರಿಸಿ ಸ್ಪಷ್ಟವಾದಂಥ ನಿರ್ದೇಶನವನ್ನು ಸಾರ್ವಜನಿಕ ನೋಡ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತ ಮನವಿ ಮಾಡಿ. ಈ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಆಷಾಢ ಮಾಸದಲ್ಲೇ ಒಂದು ವಿಶಿಷ್ಟ ರಥೋತ್ಸವ ನಡೆಯುತ್ತೆ. ಅದು ಕೇವಲ ರಥೋತ್ಸವ ಅಲ್ಲ, ಅಲ್ಲಿ ಸಾವಿರಾರು ನವ ಜೋಡಿಗಳು ಸೇರಿ ಸಂಭ್ರಮಿಸುವ ವೈಶಿಷ್ಟ್ಯ ಇದೆ. ನವ ದಂಪತಿಗಳ ಜಾತ್ರೆ ಎಂದೇ ಖ್ಯಾತಿಯಾದ ಆ ರಥೋತ್ಸವದ ಸಂಭ್ರಮ ಹೇಗಿತ್ತು ನೀವೇ ನೋಡಿ. ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಆದರೆ ಗಡಿ ಜಿಲ್ಲೆ ಚಾಮರಾಜನಗರ ನಗರದಲ್ಲಿ ಪ್ರತಿ ವರ್ಷ ಆಷಾಢ ಮಾಸದಲ್ಲೇ ಅಂದ್ರೆ ಪೂರ್ಣಿಮೆಯ ದಿನ ಪೂರ್ವಾಷಾಢ ನಕ್ಷತ್ರದ ಶುಭ ಕನ್ಯಾ ಲಗ್ನದಲ್ಲಿ ವಿಶಿಷ್ಟ ರಥೋತ್ಸವ ನಡೆಯುತ್ತೆ. ಅದೇ ಚಾಮರಾಜೇಶ್ವರ ರಥೋತ್ಸವ. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಚಾಮರಾಜೇಶ್ವರ ರಥೋತ್ಸವ ನವದಂಪತಿಗಳ ಜಾತ್ರೆ ಎಂದೇ ಖ್ಯಾತಿಯಾಗಿದೆ. ಆಷಾಢ ಮಾಸದಲ್ಲೂ ನವಜೋಡಿಗಳು ಒಂದೆಡೆ ಸೇರಲು ಚಾಮರಾಜೇಶ್ವರ ರಥೋತ್ಸವ ಒಂದು ಸುವರ್ಣ ಅವಕಾಶ ಕಲ್ಪಿಸುತ್ತದೆ. ತಮ್ಮ ದಾಂಪತ್ಯ ಜೀವನ ಸುಖವಾಗಿರಲೆಂದು ದೇವರಿಗೆ ಹಣ್ಣು ಧವನ ಎಸೆದು ನಮಿಸುತ್ತಾರೆ. ಆಷಾಢ ಮಾಸದಲ್ಲಿ ಯೂಶಲಿ ನಾವು ಒಟ್ಟಿಗೆ ಇರಲ್ಲ. ನಾನು ಅಮ್ಮನ ಮನೇಲಿ ಇರ್ತೀನಿ, ಅವರು ಅವ್ರ ಅಮ್ಮನ ಮನೇಲಿ ಇರ್ತಾರೆ. ಬಟ್ ಈ ಸತಿ ಇದೊಂದು ಅವಕಾಶ ನಮಗೆ ಒಟ್ಟಿಗೆ ಸೇರೋಕ್ಕೆ, ದೇವಸ್ಥಾನಕ್ಕೆ ಬಂದು ಒಟ್ಟಿಗೆ ಹಣ್ಣು ಜವನ ಇಸ್ತು ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಕ್ಕೆ ಬಂದಿದ್ದೀವಿ ನಾವು. ಕಳೆದ ಬಾರಿ ಜಾತ್ರೆಗೆ ಒಬ್ಬನೇ ಬಂದು ಅರಿಕೆ ಮಾಡ್ಕೊಂಡಿದ್ದೆ, ಮದುವೆ ಎಲ್ಲ ಆಗಲಿ, ಮದುವೆ ಸುಖಕರವಾಗಿ ಆಗಲಿ, ಯಾವುದೇ ರೀತಿ ಕೊರತೆಗಳಿಲ್ಲದೆ ಅಂತ. ಈ ಸಲ ಒಟ್ಟಿಗೆ ನಾನು ನನ್ನ ಹೆಂಡತಿ ಒಟ್ಟಿಗೆ ಬಂದಿದ್ದೀವಿ ಜಾತ್ರೆಗೆ. ಅದೇ ವಿಶೇಷ, ಹರಕೆ ಈಡೇರಿದೆ. ಚಾಮರಾಜೇಶ್ವರನಿಗೆ ಹರಕೆ ಹೊತ್ತುಕೊಂಡ್ರೆ ಸಂತಾನ ಭಾಗ್ಯ, ಅವಿವಾಹಿತರಿಗೆ ಕಂಕಣ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಸಾವಿರಾರು ನವವಿವಾಹಿತರು ಬಂದು ರಥೋತ್ಸವದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಎಲ್ಲಿ ನೋಡಿದ್ರೂ ನವ ದಂಪತಿಗಳದ್ದೇ ಕಲರವ. ದೇವರಿಗೆ ಒಟ್ಟಾಗಿ ಸೇರಿ ಹಣ್ಣು ಧವನ ಎಸೆದು ನಮಿಸುವುದು, ಕೈ ಹಿಡಿದು ಸುತ್ತಾಡುವ ದೃಶ್ಯ ಸಾಮಾನ್ಯವಾಗಿತ್ತು. ಒಂದು ತಿಂಗಳ ಕಾಲ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಸೇರಂಗಿಲ್ಲ, ಒಂದು ಕಡೆ ಇರಂಗಿಲ್ಲ ಅಂತ ಅವ್ರ ಅಪ್ಪನ ಮನೇಲಿ ಇರ್ತಾರೆ.
ಆದರೆ ಈ ಒಂದು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅವರು ಆ ಕಡೆಯಿಂದ ಬರ್ತಾರೆ, ನಾವು ನಮ್ಮ ಮನೆಯಿಂದ ಬಂದು ಇಲ್ಲಿ ಸೇರಿ ಹಣ್ಣು ಜೀವನ ಎಸೆ ಕಾರ್ಯಕ್ರಮದ ಮುಖಾಂತರ ಒಂದು ಖುಷಿಯನ್ನು ಹಂಚ್ಕೊಳ್ತೀವಿ. ಹಾಗೂ ನಮ್ಗೆ ಇಷ್ಟೇ ಬಂದಂಥ ಒಂದು ರೀತಿಯನ್ನು ದೇವರಲ್ಲಿ ಆರ್ಕೆ ಕಟ್ಕೊಂಡು ಹಣ್ಣು ಜೀವನ ಎಸೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿ. ಈ ಜಾತ್ರೆಯಲ್ಲಿ ಕೇವಲ ಜಿಲ್ಲೆಯವರಷ್ಟೇ ಅಲ್ಲ, ಸುತ್ತಮುತ್ತಲಿನ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದಲೂ ನವವಿವಾಹಿತರು ಭಾಗವಹಿಸುತ್ತಾರೆ. ಒಟ್ಟಾರೆ ಆಷಾಢದ ನಡುವೆಯೂ ನವ ದಂಪತಿಗಳ ಪರಸ್ಪರ ಭೇಟಿಗೆ ಚಾಮರಾಜೇಶ್ವರ ಕೃಪೆ ತೋರುವುದು ಇಲ್ಲಿನ ವಿಶೇಷವಾಗಿದೆ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.